ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅತ್ತ ದಕ್ಷಿಣ ಭಾಗ ಮಧ್ಯ ಕರ್ನಾಟಕದಲ್ಲಿ ಮಳೆಯಾಗ್ತಿದ್ರೆ ಇತ್ತ ಉತ್ತರ ಕರ್ನಾಟಕದಲ್ಲಿ ಮಳೆರಾಯ ಕಣ್ಣಾಮುಚ್ಚಾಲೆ ಆಡ್ತಿದ್ದಾನೆ. ದಶಕದಿಂದ ಈ ತಾಂಡಾ ಜನರು ನೀರಿಗಾಗಿ ಪರದಾಡ್ತಾ ಇದ್ರು, ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ದಶಕದಿಂದ ನೀರಿಗಾಗಿ ತಾಂಡಾ ಜನರ ಪರದಾಟ. ತಗ್ಗು ಗುಂಡಿಗಳಲ್ಲೇ ನೀರನ್ನ ಹಿಡಿಯುತ್ತಿರೋ ಜನತೆ. ಒಂದೆಡೆ ನೀರಿಗಾಗಿ ಪರದಾಡುತ್ತಿರೋ ನಿವಾಸಿಗಳು, ಮತ್ತೊಂದೆಡೆ ತಗ್ಗು ಗುಂಡಿಯಲ್ಲಿ ಇಳಿದು ನೀರು ಹಿಡಿಯುತ್ತಿರೋ ಮಕ್ಕಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಪಟ್ಟಣಕ್ಕೆ ಹೊಂದಿಕೊಂಡಿರುವ ತಾಂಡಾದಲ್ಲಿ. ಹೌದು, ಕಳೆದೊಂದು ದಶಕದಿಂದಲೂ ಕುಡಿಯುವ ನೀರಿಗಾಗಿ ಜನ ಹರಸಾಹಸ ಪಡುವಂತಾಗಿದೆ. ಇನ್ನು ನೀರು ಹಿಡಿಯುವುದೇ ಇಲ್ಲಿನ ನಿತ್ಯ ಕೆಲಸವಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀರ್ರಿ 15 ವರ್ಷ ಆತ್ರಿ ಇಲ್ಲೇ ರೀ, ಒಂದ್ ಟ್ಯಾಂಕ್ಯಾಗ ನೀರ್ ಇಲ್ರಿ. ನೀರ್ ಇಲ್ರಿ, ಏನು ಇಲ್ರಿ. ನಮ್ ಈ ತಾಂಡದಾಗ ಅಷ್ಟ ಅಲ್ರಿ, ಸುತ್ತಮುತ್ತ ಹಳ್ಳಿಗೂ ಭಾಳ ತೊಂದ್ರೆ ಐತ್ರಿ. ಸರ್ಕಾರದವರು ಅವ್ರದ್ದು ರಾಜಕೀಯ ನೋಡ್ಕೊಂಡ್ರಿ, ಇಲ್ಲಿ ಬಡವ್ರದ್ದು ಏನ್ ನೋಡ್ಬೇಕ್ರಿ. ಸಾವುಕಾರ ಮಂದಿ ಅವ್ರೇನ್ ಪಿಟ್ರ ನೀರು ಅದು ನೀರ್ ಕುಡಿತಾರಿ. ನಾವ್ ಬಡವ್ರ ಮಂದಿ ನಾವೇನ್ ಹೊಲಸರಾಡಿ ನೀರ್ ಕುಡ್ಕೊಂಡ್ ಕುಂದ್ರಬೇಕೇನ್ರಿ. ಅವ್ರು ಬಂದ್ ನೋಡ್ರಿ, ಸರ್ಕಾರ ಓಟ್ ಆಗುವಾಗ ಟೈಮ್ನಾಗ ಬರ್ತಾರ, ಎಲ್ಲಾ ಹಳ್ಳಿ ಕಡೆ ಹೋಗಿ ಬರ್ತಾರ. ನಮ್ಗ್ ಓಟ್ ಹಾಕ್ರಿ, ನಮ್ಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತಂತಾರ. ಏನ್ ಮಾಡ್ಯಾರಿ ನಮ್ ತಾಂಡದಾಗ? ಏನು ಮಾಡಿಲ್ಲ ನೋಡ್ರಿ, ಒಂದ್ ನೀರಸ ಇಲ್ರಿ. ಇನ್ನು ಗುಳೇದಗುಡ್ಡ ಪಟ್ಟಣದ ಬಳಿ ಇರೋ ಈ ತಾಂಡಾದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಲಂಬಾಣಿ ಕುಟುಂಬಗಳು ವಾಸ ಮಾಡ್ತಿವೆ. ಕಳೆದ 15 ವರ್ಷದಿಂದ ಇವರೆಲ್ಲ ಇಲ್ಲೇ ವಾಸಿಸುತ್ತಿದ್ದು, ಮನೆ ಮನೆಗೆ ಪೈಪ್ಲೈನ್ ಮಾಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇಲ್ಲಿನ ಜನತೆ ಪೈಪ್ಲೈನ್ಗೆ ಜೋಡಿಸಿರುವ ವಾಲ್ನಿಂದ ಕಲುಷಿತ ನೀರನ್ನೇ ಹಿಡಿದುಕೊಳ್ಳುತ್ತಿದ್ದಾರೆ. ಇನ್ನು ಜೀವಜಲಕ್ಕಾಗಿ ಅಂಗಲಾಚುತ್ತಿರುವ ಕುಟುಂಬಗಳು ನಮ್ಮ ದಾಹ ನಿವಾರಿಸಿ ಕುಡಿಯಲು ನೀರು ಕೊಡಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಇದಕ್ಕೆ ಕಾರಣ ಅಂತಂದರೆ ಆಲಮಟ್ಟಿ ಡ್ಯಾಮ್ನಲ್ಲಿ ಪಂಪ್ ಲಿಫ್ಟ್ ಮಾಡುವಂಥ ಪೈಪಲ್ಲಿ ಬೋಲ್ಟ್ ಕಟ್ಟಾಗಿ ಲೀಕೇಜ್ ಇರೋದ್ರಿಂದ ಪಂಪ್ ಆಗದೇ ಇದ್ದುದರಿಂದ ನೀರು ಸರಬರಾಜು ಮಾಡಲು ವ್ಯತ್ಯಯವಾಗಿದೆ. ನಮ್ಮ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಕರ್ಕೊಂಡೋಗಿ ಪರಿಶೀಲನೆ ಮಾಡಿದಾಗ ನೀರಿನ ಅಡಿಯಲ್ಲಿ ಲೀಕೇಜ್ ಬಂದು ಅದನ್ನು ತುರ್ತಾಗಿ ರಿಪೇರಿ ಮಾಡಲು ಅಸಾಧ್ಯವಾಗಿರೋದ್ರಿಂದ ಒಂದು ತಂಡವನ್ನೇ ತರಿಸಿ. ಒಟ್ಟಿನಲ್ಲಿ ಗುಳೇದಗುಡ್ಡದ ಈ ತಾಂಡಾ ನಿವಾಸಿಗಳ ಗೋಳು ಹೇಳತಿರದಂತಾಗಿದೆ. ಹೀಗಿದ್ರೂ ಸಮಸ್ಯೆ ಪರಿಹಾರಕ್ಕೆ ಯಾವೊಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದೆ ಬಂದಿಲ್ಲ ಅನ್ನೋದೇ ವಿಪರ್ಯಾಸ ನೋಡಿ. ಮಂಜುನಾಥ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇಲ್ಲಿನ ಜನತೆ ಪೈಪ್ಲೈನ್ಗೆ ಜೋಡಿಸಿರುವ ವಾಲ್ನಿಂದ ಕಲುಷಿತ ನೀರನ್ನೇ ಹಿಡಿದುಕೊಳ್ಳುತ್ತಿದ್ದಾರೆ. ಇನ್ನು ಜೀವಜಲಕ್ಕಾಗಿ ಅಂಗಲಾಚುತ್ತಿರುವ ಕುಟುಂಬಗಳು ನಮ್ಮ ದಾಹ ನಿವಾರಿಸಿ ಕುಡಿಯಲು ನೀರು ಕೊಡಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಇದಕ್ಕೆ ಕಾರಣ ಅಂತಂದರೆ ಆಲಮಟ್ಟಿ ಡ್ಯಾಮ್ನಲ್ಲಿ ಪಂಪ್ ಲಿಫ್ಟ್ ಮಾಡುವಂಥ ಪೈಪಲ್ಲಿ ಬೋಲ್ಟ್ ಕಟ್ಟಾಗಿ ಲೀಕೇಜ್ ಇರೋದ್ರಿಂದ ಪಂಪ್ ಆಗದೇ ಇದ್ದುದರಿಂದ ನೀರು ಸರಬರಾಜು ಮಾಡಲು ವ್ಯತ್ಯಯವಾಗಿದೆ. ನಮ್ಮ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಕರ್ಕೊಂಡೋಗಿ ಪರಿಶೀಲನೆ ಮಾಡಿದಾಗ ನೀರಿನ ಅಡಿಯಲ್ಲಿ ಲೀಕೇಜ್ ಬಂದು ಅದನ್ನು ತುರ್ತಾಗಿ ರಿಪೇರಿ ಮಾಡಲು ಅಸಾಧ್ಯವಾಗಿರೋದ್ರಿಂದ ಒಂದು ತಂಡವನ್ನೇ ತರಿಸಿ. ಒಟ್ಟಿನಲ್ಲಿ ಗುಳೇದಗುಡ್ಡದ ಈ ತಾಂಡಾ ನಿವಾಸಿಗಳ ಗೋಳು ಹೇಳತಿರದಂತಾಗಿದೆ. ಹೀಗಿದ್ರೂ ಸಮಸ್ಯೆ ಪರಿಹಾರಕ್ಕೆ ಯಾವೊಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದೆ ಬಂದಿಲ್ಲ ಅನ್ನೋದೇ ವಿಪರ್ಯಾಸ ನೋಡಿ. ಮಂಜುನಾಥ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.